ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಇಂಟರ್ನ್ಶಿಪ್ ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಈ ಒಂದು ಸಿಕ್ಸ್ ಸೆಮಿಸ್ಟರಲ್ಲಿ ನೋಡಿ, ಇಂಟರ್ನ್ಶಿಪ್ ರಿಪೋರ್ಟನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದಕ್ಕೆ ತುಂಬ ಜನ ಸ್ಟೂಡೆಂಟ್ಸು ಅದು ತುಂಬ ಕಷ್ಟ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಫೀಲ್ ಮಾಡ್ಕೊಂಡಿರ್ತೀರ. ಬಟ್ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ನೀವು ಎಲ್ಲಿ ಇಂಟರ್ನ್ಶಿಪ್ಪನ್ನು ಮಾಡ್ಬೋದು ಮತ್ತು ಆ ಇಂಟರ್ನ್ಶಿಪ್ಪನ್ನು ಮಾಡಬೇಕಾದ್ರೆ ಯಾವ ಥರ ನೀವು ಇಂಟರ್ನ್ಶಿಪ್ಪನ್ನು ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ, ಗೈಡ್ಲೈನ್ಸ್ ಫಾರ್ ಪ್ರಿಪೇರಿಂಗ್ ಇಂಟರ್ನ್ಶಿಪ್ ರಿಪೋರ್ಟ್ ಬಿ ಕಾಮ್ ಸ್ಟೂಡೆಂಟ್ಸ್ ಬೆಂಗಳೂರು ಯೂನಿವರ್ಸಿಟಿಗೆ ಇರ್ತಕ್ಕಂಥದ್ದು. ಓನ್ಲಿ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸು ಸಿಕ್ಸ್ ಸೆಮಿಸ್ಟರ್ ಯಾರಿದಿಲ್ಲ ಅವರು ಬಿ ಕಾಮ್ ಸ್ಟೂಡೆಂಟ್ಸಿಗೆ ಮಾತ್ರನೇ ಇದು ಅಪ್ಲಿಕಬಲ್ ಆಗೋದು. ಅಂಡ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ಗೆ ಅಪ್ಲಿಕಬಲ್ ಆಗಲ್ಲ, ಅವ್ರಿಗೆ ಸಪರೇಟ್ ಗೈಡ್ಲೈನ್ಸ್ ಬರುತ್ತೆ. ಬಟ್ ಇದು ಬಿ ಕಾಮ್ ಸ್ಟೂಡೆಂಟ್ಸ್ಗೆ ಇರ್ತಕ್ಕಂಥ ಒಂದು ಗೈಡ್ಲೈನ್ಸು. ಇಂಟರ್ನ್ಶಿಪ್ ರಿಪೋರ್ಟನ್ನು ನೀವು ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ಇಂಟರ್ನ್ಶಿಪ್ಪನ್ನು ನೀವು ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕು ಅಂತ ಬಂದಾಗ ಯೂಶುವಲ್ ಆಗಿ ನೀವು ಮೊದಲು ಒಂದು ಕಂಪನಿಯನ್ನ ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ ಬಿಸ್ನೆಸ್ ಅಲ್ಲಿ ಏನೆಲ್ಲ ಮಾಡ್ತಾ ಇರ್ತಾರೆ, ನೀವು ಎಚ್ ಆರ್ ಬಗ್ಗೆ ಏನಾದರೂ ತಗೊಳ್ಳಿ, ಪ್ರೊಡಕ್ಷನ್ ಬಗ್ಗೆ ಏನಾದರೂ ತಗೊಳ್ಳಿ, ಮಾರ್ಕೆಟಿಂಗ್ ಬಗ್ಗೆ ಏನಾದರೂ ತಗೊಳ್ಳಿ, ಅಥವಾ ಏನು ಟ್ಯಾಕ್ಸ್ ರಿಲೇಟೆಡ್ ಆದರೂ ತಗೊಳ್ಳಿ, ಒಂದು ಟೈಟಲ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ ಕಲಿತಾ ಇಂಟರ್ನ್ಶಿಪ್ ಅನ್ನ ಮಾಡಬೇಕಾಗತ್ತೆ. ನೀವು ವರ್ಕ್ ಮಾಡ್ತಾ ಕಲಿತಾ ಹೋಗ್ಬೇಕಾಗತ್ತೆ. ಆ ಏನ್ ಕಲ್ತಿರ್ತೀರಾ ಅದನ್ನ ಒಂದು ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಸಿಂಪಲ್ ಇರ್ತಕ್ಕಂಥದ್ದು. ಬಟ್ ಆ ಸಬ್ಮಿಟ್ ಮಾಡಬೇಕಾದ್ರೆ ನೀವು ಯಾವ ತರ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಬೇಕು, ಯಾವ ತರ ಆರ್ಡರ್ ವೈಸ್ ನೀವು ಕೊಡಬೇಕು, ಏನ್ ಇನ್ಫಾರ್ಮೇಶನ್ಸ್ ಅನ್ನ ಅದ್ರೊಳಗಡೆ ಹಾಕ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ನೀವು ಬೇಸಿಕ್ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಒಂದು ರಿಪೋರ್ಟ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಯಾವ ತರ ಪ್ರಿಪೇರ್ ಮಾಡಬೇಕು, ಯಾವ ಸೆಂಟೆನ್ಸ್ ಇರಬೇಕು, ಎಷ್ಟು ಹೆಡಿಂಗ್ ಕೊಟ್ಟಿರಬೇಕು, ಏನು ಎತ್ತ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಇದು ಮ್ಯಾಂಡೇಟರಿ, ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ನೋಡಿ, ಫಾಂಟ್ಸ್ ನೋಡಿ ಫಾಂಟ್ ಸ್ಟೈಲ್ ಯಾವ್ದಿರ್ಬೇಕಪ್ಪ ಅಂದ್ರೆ ಟೈಮ್ಸ್ ನ್ಯೂ ರೋಮನ್ನೇ ಇರಬೇಕು. ಫಾಂಟ್ ಸ್ಟೈಲ್ ಯಾವಾಗಲೂ ಟೈಮ್ಸ್ ನ್ಯೂ ರೋಮನ್. ನೆಕ್ಸ್ಟ್ ತೋರಿಸ್ತೀನಿ ಅದು ಎಲ್ಲಿರುತ್ತೆ, ಹೇಗೆ ನೀವು ಸೆಟ್ ಮಾಡ್ಕೋಬೇಕು ಅಂತ. ಫಾಂಟ್ ಸ್ಟೈಲು ಟೈಮ್ಸ್ ನ್ಯೂ ರೋಮನ್ ಇರಬೇಕು. ಫಾಂಟ್ ಸೈಜ್ ನೋಡಿ, ಫಾಂಟ್ ಸೈಜ್ ಎಡ್ಡಿಂಗ್ ಆದರೆ, ಈಗ ನಾನು ಯಾವುದೋ ಇಂಟ್ರೊಡಕ್ಷನ್ ಅಂತ ಕೊಟ್ಟಿರ್ತೀನಿ, ಎಡ್ಡಿಂಗ್ ಆದರೆ 14 ಇರಬೇಕು, ಅದು ಬೋಲ್ಡ್ ಆಗೇ ಇರಬೇಕು. ಎಡ್ಡಿಂಗ್ಸ್ ಎಲ್ಲ ಬೋಲ್ಡ್ ಆಗೇ ಇರಬೇಕು. ಅದರ್ಸ್ ಆದರೆ ಫಾಂಟ್ ಸೈಜು 12 ಇರಬೇಕಾಗುತ್ತೆ. ಬಟ್ ಹೆಡ್ಡಿಂಗ್ ಆದರೆ 14 ಹೆಡ್ಡಿಂಗ್ಸ್ ಸೈಜ್ ಕೊಡಬೇಕಾಗುತ್ತೆ, ಬೋಲ್ಡ್ ಇರಬೇಕು. ಬಟ್ ಅದರ್ಸ್ ಆದರೆ ಸೈಜು 12 ಇರಬೇಕಾಗುತ್ತೆ. ಲೈನ್ ಅಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂದ್ರೆ ಒಂದು ಸೆಂಟೆನ್ಸ್ಗೂ ಇನ್ನೊಂದು ಸೆಂಟೆನ್ಸ್ಗೂ ಗ್ಯಾಪ್ ಇರಬೇಕಲ್ಲಪ್ಪ. ಆ ಲೈನ್ ಪ್ಯಾರಾಗ್ರಾಫ್ ಸ್ಪೇಸ್ ಎಷ್ಟಿರಬೇಕು ಅಂದ್ರೆ 1.5 ಇರಬೇಕು. ಲೈನ್ ಅಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ 1.5 ಇರಬೇಕು. ಆ್ಯಂಡ್ ಆಲ್ವೇಸ್ ಜಸ್ಟಿಫಿಕೇಶನ್ಸ್ ಇರಬೇಕು. ಅಂದರೆ ಸೆಂಟರ್ ಆ್ಯಂಡ್ ಜಸ್ಟಿಫೈಡ್ ಅನ್ನೇ ಯೂಸ್ ಮಾಡಬೇಕು. ಈಗ ಹೆಡ್ಡಿಂಗ್ಸ್ ಇದೆ ಅಂತ ಹೇಳಿದ್ರೆ, ನೀವು ಮೈನ್ ಟೈಟಲ್ ಇದೆ ಅಂತ ಹೇಳಿದ್ರೆ ಅದನ್ನು ನೀವು ಸೆಂಟರಿಗೆ ತರ್ಬೋದು. ಸೆಂಟೆನ್ಸ್ ಫ್ರೇಮ್ ಏನು ಮಾಡಿರ್ತೀರಾ ಅದನ್ನು ನೀವು ಜಸ್ಟಿಫೈಡೇ ತೋರಿಸ್ಬೇಕಾಗತ್ತೆ. ಪೇಜ್ ಬಾರ್ಡರ್ ಬಂದು ಸ್ಟ್ಯಾಂಡರ್ಡ್ ಪೇಜ್ ಬಾರ್ಡರೇ ಮ್ಯಾಂಡೇಟರಿ ಫಾರ್ ಆಲ್ ಪೇಜ್. ನೀವೇನು ಪೇಜಸ್ನ ರೆಡಿ ಮಾಡಿರ್ತೀರ, ಎಷ್ಟು ಪೇಜ್ ಮಾಡಿರ್ತೀರ ಎಲ್ಲ ಪೇಜು ಕೂಡ ಸ್ಟ್ಯಾಂಡರ್ಡ್ ಪೇಜ್ ಇರಬೇಕು. ಅಂದರೆ ನಾರ್ಮಲ್ ಬಾರ್ಡರ್ ಇರಬೇಕು, ಅಂದರೆ ನಾರ್ಮಲ್ ಸೈಜ್ ಇರಬೇಕು. ಹೇಗೆ ಬೇಕೋ ಹಾಗೆ ಡಿಸೈನನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ಟ್ಯಾಂಡರ್ಡ್ ಪೇಜ್ ಬಾರ್ಡರೇ ಇರಬೇಕು. ಅಂಡ್ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಆಲ್ ಪೇಜಸ್ ಇನ್ಕ್ಲೂಡಿಂಗ್ ಕವರ್ ಪೇಜಸನ್ನು ಏನು ಕೊಡ್ತಾ ಹೋಗ್ತೀರಾ ಎಲ್ಲದಕ್ಕೂ ಒಂದೇ ಪೇಜ್ ಬಾರ್ಡರನ್ನು ಕೊಡಬೇಕಾಗುತ್ತೆ. ಅಂಡ್ ಒಂದು ಡೌಟ್ ಸ್ಟೂಡೆಂಟ್ಸ್ಗೆ ಇರ್ತಕ್ಕಂಥದ್ದು, ನಂಬರ್ ಆಫ್ ಪೇಜ್, ಎಷ್ಟು ಪೇಜ್ ಮಾಡಬೇಕಪ್ಪ ನಾವು ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಪೇಜನ್ನು ಹೇಳ್ತಾ ಇರ್ತಾರೆ. ಸೊ ಅದನ್ನ ತಲೆ ಕೆಡಿಸ್ಕೋಬೇಡಿ. ನಂಬರ್ ಆಫ್ ಪೇಜಸ್ ಎಷ್ಟು ಇರಬೇಕು ಅಂತ ಹೇಳಿದ್ರೆ ಮಿನಿಮಮ್ 40 ಪೇಜ್ ಇರಬೇಕು, ಮ್ಯಾಕ್ಸಿಮಮ್ 60 ಪೇಜಸ್ ಇರಬೇಕು. ಮಿನಿಮಮ್ 40 to 60 ಪೇಜ್ ಒಳಗಡೆ ನೀವು ಒಂದು ರಿಪೋರ್ಟನ್ನು ರೆಡಿ ಮಾಡೋ ಥರ ಪ್ಲ್ಯಾನನ್ನು ಮಾಡ್ಕೊಳ್ತಾ ಹೋಗಿ. ಮಿನಿಮಮ್ 40, ಮ್ಯಾಕ್ಸಿಮಮ್ 60. ಸೊ ಇನ್ ಬಿಟ್ವೀನ್ 40 to 60 ಪೇಜಸ್ ಇರೋ ಥರ ನಂಬರ್ ಆಫ್ ಪೇಜಸ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಎಷ್ಟು ಡ್ಯೂರೇಷನ್ಸ್ ಇರುತ್ತಪ್ಪ, ಟೈಮಿಂಗ್ಸ್ ಡ್ಯೂರೇಷನ್ಸ್ ಅಂದರೆ 4 to 6 ವೀಕ್ ಇರುತ್ತೆ. 4 to 6 ವೀಕ್ಸ್ ಅಂದರೆ ಮಿನಿಮಮ್ 90 ಅವರ್ಸನ್ನು ನೀವು ಸ್ಪೆಂಡ್ ಮಾಡಬೇಕು ಅಂತ ರೂಲ್ ಗೈಡ್ಲೈನ್ಸ್ ಹೇಳ್ತಾ ಹೋಗುತ್ತೆ. ಸೊ ನೀವು 90 ಅವರ್ಸಲ್ಲಿ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ ಇಂಟರ್ನ್ಶಿಪ್ ಅನ್ನು ಮಾಡ್ಬೇಕಾದ್ರೆ ಟೈಮನ್ನು ಸ್ಪೆಂಡ್ ಮಾಡಿರಬೇಕು. ಮಿನಿಮಮ್ 90 ಅವರ್ಸ್ ಅಂತ ಹೇಳುತ್ತೆ. ಸೊ ಇದು ಮೇಜರ್ ಇರ್ತಕ್ಕಂಥ ಒಂದು ಕಾಮನ್ ಥಿಂಗು.
ಸೊ ಇದನ್ನ ನೀವು ಹೇಗೆ ನೋಡ್ಕೋಬೇಕು, ಫಾಂಟ್ ಸ್ಟೈಲ್, ಫಾಂಟ್ ಸೈಜ್, ಪ್ಯಾರಾಗ್ರಾಫ್ ಆಗಿರ್ಬೋದು, ಜಸ್ಟಿಫಿಕೇಶನ್ ಆಗಿರ್ಬೋದು, ಪೇಜ್ ಬಾರ್ಡರ್ ಆಗಿರ್ಬೋದು, ಅದೆಲ್ಲ ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಸಮೇತ ಇಲ್ಲಿ ತೋರಿಸ್ತೀನಿ. ಈಗ ನನ್ನ ಹತ್ರ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದೆ. ಅಲ್ಲಿದೆ ಕನ್ಸ್ಯೂಮರ್ ಬಿಹೇವಿಯರ್ ಟುವರ್ಡ್ಸ್ ರಿಯಲ್ ಎಸ್ಟೇಟ್ ಪ್ರೈಸ್ ಅಂತ ಇದೆ. ಈ ಒಂದು ಪ್ರಾಜೆಕ್ಟ್ ಹೆಂಗ್ ಬೇಕೋ ಹಂಗಿದೆ. ಬಟ್ ನಾವು ಹೆಂಗ್ ಬೇಕೋ ಹಂಗೆ ನಾವು ರಿಪೋರ್ಟ್ ಅನ್ನ ರೆಡಿ ಮಾಡಿ ಕೊಡಬಾರ್ದು. ಅಲ್ಲಿ ಏನ್ ಗೈಡ್ಲೈನ್ಸ್ ಹೇಳುತ್ತೆ ಅಂದ್ರೆ ನೋಡಿ, ಫಾಂಟ್ ಸೈಜ್ ನೋಡಿ, ಫಸ್ಟ್ ಫಾಂಟ್ ಸ್ಟೈಲ್ ಅನ್ನ ನೋಡಿ. ಫಾಂಟ್ ಸ್ಟೈಲ್ ಅಂತ ಬಂದ್ರೆ ನೋಡಿ, ಯಾವಾಗ್ಲೂ ಕೂಡ ನೀವೇನ್ ಸೆಲೆಕ್ಟ್ ಮಾಡ್ತೀರಪ್ಪ, ಈ ಒಂದು ಸೆಂಟೆನ್ಸ್ ಏನಿದೆ ಯಾವ ಮುಖಾಂತರ ಇರಬೇಕು ಅಂದ್ರೆ ಟೈಮ್ಸ್ ನ್ಯೂ ರೋಮನ್ ನಲ್ಲೇ ಇರಬೇಕು ಅಂತ ಹೇಳುತ್ತೆ. ನೋಡಿ, ಈ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಯಾವ ತರ ನಿಮ್ಗೆ ವರ್ಡ್ ಬೇಕು, ಏನು ಎತ್ತ ಅಂತ ಇರುತ್ತೆ. ಬಟ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ನೀವು ಟೈಮ್ಸ್ ನ್ಯೂ ರೋಮನ್ ಅಂತ ಇರುತ್ತೆ. ಸೊ ನೋಡಿ, ಸೆಂಟೆನ್ಸ್ ನೀವೇನ್ ರಿಪೋರ್ಟ್ ಮಾಡ್ತೀರಾ ಅದು ಯಾವ ಸ್ಟೈಲಲ್ಲಿ ಇರಬೇಕು ಅಂತ ಹೇಳಿದ್ರೆ ಟೈಮ್ಸ್ ನ್ಯೂ ರೋಮನ್ ಅಲ್ಲೇ ಇರಬೇಕು. ನಿಮ್ಗೆ ಬೇರೆ ಬೇರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಯಾವ ತರ ಬೇಕು ಅಂತ. ಬಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಟೈಮ್ಸ್ ನ್ಯೂ ರೋಮನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಟೈಮ್ಸ್ ನ್ಯೂ ರೋಮನ್ ಸಿಗುತ್ತೆ. ಒಂದು ಎರಡನೇದೇನಪ್ಪಾ ಅಂತ ಹೇಳಿದ್ರೆ ನೋಡಿ, ಇವಾಗ ನೀವು ಫಾಂಟ್ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೋಡಿ ಅಲ್ಲೇ ಹೇಳುತ್ತೆ ಫಾಂಟ್ ಸೈಜು. ನೋಡಿ, ಇದು ಹೆಡ್ಡಿಂಗ್ ಏನಿದೆ, ಈ ಹೆಡ್ಡಿಂಗ್ ಇದು ನೋಡಿ, ಇದು ಹೆಡ್ಡಿಂಗು, ಇಂಟ್ರೊಡಕ್ಷನ್ಸ್ ಅನ್ನೋದು ಹೆಡ್ಡಿಂಗು. ಹೆಡ್ಡಿಂಗ್ ಎಷ್ಟಿರ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ 14 ಇದೆ. 14 ಅನ್ನೇ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, 14 ಕೊಡಬೇಕು. ಅಂಡ್ ಈ ಒಂದು ಎಲ್ಲ ಸಬ್ ಹೆಡ್ಡಿಂಗ್ ಎಲ್ಲ ಏನಿರುತ್ತೆ, ಅದರ್ಸ್ ಏನಿರುತ್ತೆ, ಹೆಡ್ಡಿಂಗ್ ಬಿಟ್ಟು ಬೇರೆ ಏನೆಲ್ಲ ಇದ್ರು ಕೂಡ ಅದೆಲ್ಲದು ಕೂಡ ನೀವು 12 ಫಾಂಟ್ ಸೈಜ್ ಅನ್ನ ಕೊಡಬೇಕು. ನೋಡಿ, 12 ಫಾಂಟ್ ಸೈಜ್ ಅನ್ನ ಕೊಡಬೇಕು. ಹೆಡ್ಡಿಂಗ್ಸ್ 14 ಇರಬೇಕು. ಅಂಡ್ ಸಬ್ ಹೆಡ್ಡಿಂಗ್ಸ್ ಏನೇ ಕೊಟ್ಟರು ಕೂಡ ನೀವು ಅದರ್ಸ್ ಏನೇ ಇದ್ರು ಕೂಡ ನೀವು 12 ಅನ್ನೇ ಕೊಡಬೇಕಾಗುತ್ತೆ. ಇದು ಗೊತ್ತಿರಬೇಕು. ಅಂಡ್ ಈ ಸೆಂಟೆನ್ಸ್, ಒಂದು ಸೆಂಟೆನ್ಸ್ ಇಂದ ಇನ್ನೊಂದು ಸೆಂಟೆನ್ಸ್ಗೆ ಗ್ಯಾಪ್ ಏನಿದೆಯಲ್ಪ, ಇದು ಗ್ಯಾಪ್ ಸ್ಪೇಸಿಂಗ್, ಒಂದು ಸ್ಪೇಸ್ ಎಷ್ಟಿರ್ಬೇಕು ಅಂದ್ರೆ 1.5 ಇರಬೇಕು. ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಸೊ ಇಲ್ಲಿ ಪ್ಯಾರಾಗ್ರಾಫ್ ಏನಿದೆ, ಲೈನ್ ಅಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ನೋಡಿ, ಇಲ್ಲಿ ಸಿಗುತ್ತೆ 1.5 ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 1.5 ಸಿಗುತ್ತೆ. 1.5 ಇರಬೇಕು ಲೈನ್ ಅಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಯಾವಾಗ್ಲೂ ಕೂಡ. ಮತ್ತೆ ಸೊ ಸೆಂಟರ್ ಅಂಡ್ ಜಸ್ಟಿಫೈಡ್ ಅಂತ ಹೇಳಿದೆ. ಅಂದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಕರೆಕ್ಟ್ ಆಗಿ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, ಜಸ್ಟ್ ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೋಡಿ. ಇಲ್ಲಿ ಏನಿದೆ ನೋಡಿ, ಇವೆಲ್ಲ ಒಂದೇ ಲೈನ್ ಅಲ್ಲಿ ಇದೆಯಪ್ಪ, ಇಲ್ಲ, ಒಂದು ಲೈನ್ ಉದ್ದ ಇದೆ, ಇನ್ನೊಂದು ಲೈನ್ ಚಿಕ್ಕದಾಗಿದೆ. ಸೊ ಈಗ ನಾನೇನ್ ಮಾಡ್ಬೇಕು ಅಂದ್ರೆ ಆ ಒಂದು ಲೈನ್ ಅನ್ನ ಜಸ್ಟಿಫಿಕೇಶನ್ಸ್ ನ ಮಾಡ್ಬೇಕು. ಜಸ್ಟಿಫಿಕೇಶನ್ಸ್ ಮಾಡಬೇಕು ಅಂದ್ರೆ ಜಸ್ಟ್ ನೀವು ಈ ತರ ಏನ್ ಸೆಂಟೆನ್ಸ್ ಅನ್ನ ನೀವು ಟೈಪ್ ಮಾಡಿರ್ತೀರಾ, ಜಸ್ಟ್ ಇದನ್ನ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಜಸ್ಟಿಫೈ ಅಂತ ಬರುತ್ತೆ. ನೀವು ಕಂಟ್ರೋಲ್ ಜೇನಾದ್ರೂ ಪ್ರೆಸ್ ಮಾಡಿ ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಎಲ್ಲ ಲೈನು ಒಂದೇ ಸಮಕ್ಕೆ ಬಂದಿದೆ. ಇದನ್ನ ಜಸ್ಟಿಫಿಕೇಶನ್ಸ್ ಅಂತ ಕರಿತೀವಿ. ಸೊ ನೀವು ಈ ತರ ಸೆಂಟೆನ್ಸ್ ಇದ್ರೆ ನೀವು ಜಸ್ಟಿಫಿಕೇಶನ್ಸ್, ಇದು ಜಸ್ಟಿಫಿಕೇಶನ್ಸ್ ಅಂತ ಕರಿತಾ ಹೋಗ್ತೀವಿ. ಈ ತರ ಇರಬೇಕು. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಈಗ ನೋಡಿ, ಜಸ್ಟ್ ಎಕ್ಸಾಂಪಲ್, ಈಗ ಈ ಒಂದು ಸೆಂಟೆನ್ಸ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಷ್ಟನ್ನ ಕೂಡ ನೋಡಿ, ಒಂದಕ್ಕೊಂದು ಕರೆಕ್ಟ್ ಆಗೇ ಇಲ್ಲ. ಒಂದ್ ಲೈನ್ ಲೆಂತ್ ಇದೆ, ಇನ್ನೊಂದು ಲೈನ್ ಶಾರ್ಟ್ ಇದೆ, ಇನ್ನೊಂದು ಲೈನ್ ತುಂಬಾ ಶಾರ್ಟ್ ಇದೆ. ಅದನ್ನ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡಬೇಕು ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ಜಸ್ಟಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗೆಲ್ಲ ಒಂದೇ ಲೈನ್ ಬರುತ್ತೆ. ಇದು ಜಸ್ಟಿಫಿಕೇಶನ್. ಇದೇ ತರ ನೀವು ಜಸ್ಟಿಫಿಕೇಶನ್ಸ್ ಅನ್ನ ಮಾಡಬೇಕಾಗತ್ತೆ ನೋಡಿ. ಸೊ ಹಾಗಾಗಿ ನಾನು ಈಗೇನು ಹೇಳಿದೆ, ಅದು ಫಾಂಟ್ ಸ್ಟೈಲ್ ಆಗಿರಲಿ, ಫಾಂಟ್ ಸೈಜ್ ಆಗಿರಲಿ, ಲೈನ್ ಅಂಡ್ ಪ್ಯಾರಾಗ್ರಾಫ್ ಸ್ಪೇಸ್ ಆಗಿರಲಿ, ಜಸ್ಟಿಫಿಕೇಶನ್ಸ್ ಆಗಲಿ, ಪೇಜ್ ಬಾರ್ಡರ್ ಗೊತ್ತಿರಬೇಕು. ಪೇಜ್ ಬಾರ್ಡರ್ ಎಲ್ಲರಿಗೂ ಕೂಡ ಸ್ಟ್ಯಾಂಡರ್ಡ್ ಪೇಜ್ ಬಾರ್ಡರ್ ಇರುತ್ತೆ, ಅದು ಮ್ಯಾಂಡೇಟರಿ ಆಗಿರುತ್ತೆ. ಅಂಡ್ ನೀವು 40ರಿಂದ 60 ಪೇಜ್ ಬರೋ ತರ ನೋಡ್ಕೊಳ್ಳಿ. ಸೊ ಮಿನಿಮಮ್ 90 ಅವರ್ಸ್ ಇರಲೇಬೇಕು, ಮ್ಯಾಂಡೇಟರಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ನೀವೇನೇನು ಒಳಗೊಂಡಿರಬೇಕು ಆ ಒಂದು ರಿಪೋರ್ಟ್ಸ್ ಅಲ್ಲಿ ಅಂತ ಹೇಳಿದ್ರೆ ನೋಡಿ, ಇಂಟರ್ನ್ಶಿಪ್ ರಿಪೋರ್ಟ್ ಶುಡ್ ಇನ್ಕ್ಲೂಡ್ ದಿ ಫಾಲೋಯಿಂಗ್ ಇನ್ ಸೇಮ್ ಆರ್ಡರ್. ಇಂಟರ್ನ್ಶಿಪ್ ರಿಪೋರ್ಟ್ ಅನ್ನ ನೀವು ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಥವಾ ರಿಪೋರ್ಟ್ ಅನ್ನ ಕೊಡ್ತೀರಾ ಅಂತ ಹೇಳಿದ್ರೆ ಸೊ ಇದು ಆರ್ಡರ್ ವೈಸ್ ಹೀಗೆ ಇರಬೇಕು, 1 to 6 ಹೀಗೆ ಇರಬೇಕು. ಮೊದಲು ಯಾವ ಸರ್ಟಿಫಿಕೇಟ್ ಹಾಕ್ಬೇಕು ಅಂದ್ರೆ ಮೊದಲು ಕಾಲೇಜ್ ಸರ್ಟಿಫಿಕೇಟ್ ಹಾಕಬೇಕು. ಅಂದ್ರೆ ನಿಮ್ಮ ಕಾಲೇಜಿಂದ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸರ್ಟಿಫಿಕೇಟ್ನೆಲ್ಲ ನಾನು ಲಾಸ್ಟ್ ಅಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಫಸ್ಟ್ ಕಾಲೇಜ್ ಸರ್ಟಿಫಿಕೇಟ್, ಅದು ಕಾಲೇಜಿಂದನೇ ಇಶ್ಯೂ ಮಾಡ್ತಾರೆ. ಎರಡನೇದು ಗೈಡ್ ಸರ್ಟಿಫಿಕೇಟ್. ನೀವು ಯಾರ ಅಂಡರ್ ಅಲ್ಲಿ ಆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾ ಇರ್ತೀರಾ, ನಿಮ್ಮ ಗೈಡ್ ಯಾರು, ಅವರ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಸೆಕೆಂಡ್ ಅಲ್ಲಿ ಹಾಕ್ಬೇಕಾಗುತ್ತೆ.
ಅಂಡ್ ಥರ್ಡ್ ಒನ್ ಬಂದು ಇಂಟರ್ನ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಫ್ರಮ್ ದಿ ಕಂಪನಿ. ಅಂದ್ರೆ ನೀವು ಯಾವ ಕಂಪನಿಲಿ ಇಂಟರ್ನ್ಶಿಪ್ ಅನ್ನ ಮಾಡಿರ್ತೀರಾ ಆ ಒಂದು ಕಂಪನಿಯಿಂದ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ ನೀವು ತಗೊಂಡು ಬಂದು ಆ ಒಂದು ರಿಪೋರ್ಟ್ ಅಲ್ಲಿ ಹಾಕ್ಲೇಬೇಕು. ಎಲ್ಲಿ ಕಂಪನಿ, ನೀವು ಯಾವ ಕಂಪನಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಕಂಪನಿಲಿ ವರ್ಕ್ ಮಾಡಿ ಇಂಟರ್ನ್ಶಿಪ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಅವರು ಒಂದು ರಿಪೋರ್ಟ್ ಅನ್ನ, ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಲೆಟರ್ ಹೆಡ್, ಆ ಒಂದು ಕಂಪನಿಯ ಲೆಟರ್ ಹೆಡ್ ಅಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೋ ಅಂಡ್ ಸೋ ವ್ಯಕ್ತಿ ಇಂಥ ಡೇಟ್ ಇಂದ ಇಂಥ ಡೇಟ್ ವರ್ಗೂ ನಮ್ಮ ಕಂಪನಿಲಿ ಇಂಟರ್ನ್ಶಿಪ್ ಅನ್ನ ಮಾಡಿದಾನೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಹೆಡ್ ಅಲ್ಲಿ ಕೊಡ್ತಾರೆ. ಆ ಒಂದು ಸರ್ಟಿಫಿಕೇಟ್ ಅನ್ನ 3ನೇ ಪೇಜ್ ಅಲ್ಲಿ ನೀವು ಅದೇ ಹಾಕಿರ್ಬೇಕಾಗತ್ತೆ. ದಟ್ ಈಸ್ ಇಂಟರ್ನ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಫ್ರಮ್ ಕಂಪನಿಯಿಂದ ರಿಸೀವ್ ಮಾಡ್ಕೊಳ್ಳೋದು. ಅಂಡ್ 4ನೇದು ಬಂದು ಸ್ಟೂಡೆಂಟ್ ಡಿಕ್ಲರೇಷನ್ಸ್ ಅನ್ನ ಹಾಕಬೇಕು. ಅದನ್ನ ನೀವೇ ರೆಡಿ ಮಾಡ್ಕೊಳ್ತೀರಾ. ಅಂಡ್ ಅಕ್ನಾಲೆಜ್ಮೆಂಟ್ ಫ್ರಮ್ ದಿ ಸ್ಟೂಡೆಂಟ್ಸ್ ಅದು ಸಿಗುತ್ತೆ, ಅದು ಕಾಲೇಜ್ ಕಡೆಯಿಂದಾನೇ ನಿಮಗೆ ಕೊಟ್ಟಿರ್ತಾರೆ ಏನೇನು ಡೀಟೇಲ್ ಹಾಕಬೇಕು ಅಂತ. ಅಂಡ್ 6ನೇದು ಟೇಬಲ್ ಆಫ್ ಕಂಟೆಂಟ್, ಅಂದ್ರೆ ಏನೆಲ್ಲ ಇನ್ಫಾರ್ಮೇಶನ್ಸ್ ಇದೆ ಅನ್ನೋದನ್ನ, ಅಂದ್ರೆ ನಿಮ್ಮ ರಿಪೋರ್ಟ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಟೇಬಲ್ ಆಫ್ ಕಂಟೆಂಟ್ ಅನ್ನ ರೆಡಿ ಮಾಡ್ಕೋಬೇಕು. ಈ 6 ಸರ್ಟಿಫಿಕೇಟ್ಸ್ ಅನ್ನ ನೀವು 1 by 1 ಆರ್ಡರ್ ವೈಸ್ ಹಾಕಬೇಕು. ಕಾಲೇಜ್ ಸರ್ಟಿಫಿಕೇಟ್ ಫಸ್ಟ್, ಗೈಡ್ ಸರ್ಟಿಫಿಕೇಟ್ ಸೆಕೆಂಡ್, ಕಂಪನಿ ಸರ್ಟಿಫಿಕೇಟ್ 3, ಸ್ಟೂಡೆಂಟ್ ಡಿಕ್ಲರೇಷನ್ 4ನೇದು, ಅಕ್ನಾಲಜ್ಮೆಂಟ್ 5 ಅಂಡ್ ಟೇಬಲ್ ಆಫ್ ಕಂಟೆಂಟ್ 6ನೇದು ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು. ಇಷ್ಟನ್ನ ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಈ 6 ಸರ್ಟಿಫಿಕೇಟ್ ಅನ್ನ ಅಥವಾ ಈ 6 ಇಂಟರ್ನ್ಶಿಪ್ ರಿಪೋರ್ಟ್ಸ್ ಅಲ್ಲಿ ಈ 6 ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ಸ್ಕೀಮ್ ಅನ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ರಿಪೋರ್ಟ್ ಅನ್ನ ಮಾಡಿರ್ತೀರಾ, ಆ ರಿಪೋರ್ಟ್ ಅಲ್ಲಿ ಯೂಶಲ್ ಆಗಿ ಚಾಪ್ಟರ್ ವೈಸ್ ಕೊಟ್ಟಿರತಕ್ಕಂಥದ್ದು 4 ಚಾಪ್ಟರ್ಸ್ ಅನ್ನ ನೀವು ಮಾಡಬೇಕಾಗುತ್ತೆ. ನೋಡಿ, ಚಾಪ್ಟರ್ 1 ಏನಿರ್ಬೇಕಪ್ಪ ಅಂದ್ರೆ ಚಾಪ್ಟರ್ 1 ಅಲ್ಲಿ 10 to 15 ಪೇಜಸ್ ವರೆಗೂ ನೀವು ರೆಡಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮೊದಲನೇ ಚಾಪ್ಟರ್ ಅನ್ನ ನೀವು 10 to 15 ಪೇಜಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಚಾಪ್ಟರ್ 1 ಅಲ್ಲಿ ನೀವೇನ್ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟಡಿ. ಅಂದ್ರೆ ಟಾಪಿಕ್ ಸೆಲೆಕ್ಟೆಡ್, ನೀವೇನ್ ಸೆಲೆಕ್ಟ್ ಮಾಡಿರ್ತೀರಾ. ಈಗ ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ದಟ್ ಈಸ್ ಪಾಲಿಸಿ ಅಂಡ್ ಪ್ರಾಕ್ಟೀಸಸ್ ಇನ್ XYZ ಕಂಪನಿ. HR ಪಾಲಿಸಿ ಅಂಡ್ ಪ್ರಾಕ್ಟೀಸಸ್ ಅನ್ನೋ ಟೈಟಲ್ನ ಟಾಪಿಕ್ ಅನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅದಕ್ಕೆ ನಾನು ಸಂಬಂಧಪಟ್ಟಂತೆ ಥಿಯಾರಿಟಿಕಲ್ ಬ್ಯಾಕ್ಗ್ರೌಂಡ್ ಅನ್ನ ಹಾಕ್ಬೇಕಾಗತ್ತೆ. ಅಂದ್ರೆ HR ಪಾಲಿಸಿ ಅಂದ್ರೆ ಏನ್ ಪ್ರಿನ್ಸಿಪಲ್ಸ್ ಇದೆ, ಅಡ್ವಾಂಟೇಜಸ್ ಏನಿದೆ, ಡೆಫಿನೇಷನ್ಸ್ ಹೇಳುತ್ತೆ, ಡಿಸ್ಅಡ್ವಾಂಟೇಜ್ ಏನಿದೆ, ಪ್ರೋನ್ಸ್ ಏನಿದೆ. ಸೊ ಆ ಒಂದು ರಿಲೆವೆಂಟ್ ಟಾಪಿಕ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ನಾನು ಆ ಒಂದು ಫಸ್ಟ್ ಯೂನಿಟ್ ಅಲ್ಲಿ ಹಾಕ್ಬೇಕಾಗುತ್ತೆ. ಅದನ್ನೇ ಥಿಯಾರಿಟಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟಡಿ ಅಂತ ಕರಿತೀವಿ. ಏನ್ ಟಾಪಿಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ಡೆಫಿನೇಷನ್ ಆಫ್ ದಿ ಟರ್ಮ್ಸ್ ಯೂಸ್ ಮಾಡಿರ್ತಕ್ಕಂಥದ್ದು, ಅದರ ಇಂಪಾರ್ಟೆನ್ಸ್ ಆಗಿರ್ಬೋದು, ರಿಲೆವೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ಸಬ್ಜೆಕ್ಟ್ ಟೈಟಲ್, ಅದಕ್ಕೆ ಸಂಬಂಧಪಟ್ಟ ಏನೇನೇನು ಸಿಗುತ್ತೆ ಇನ್ಫಾರ್ಮೇಶನ್ ನೋಡಿ, ಅಡ್ವಾಂಟೇಜ್ ಆಗಲಿ, ಡಿಸ್ಅಡ್ವಾಂಟೇಜಸ್ ಆಗಲಿ, ಸ್ಕೋಪ್ ಆಗಲಿ, ಆರ್ ಇಟ್ ಮೇ ಬಿ ಫೀಚರ್ಸ್ ಆಗಲಿ, ಟೈಪ್ಸ್ ಆಗಲಿ, ಮೆಥಡ್ಸ್ ಆಗಲಿ, ಏನಿರುತ್ತೆ ಆ ಟೈಟಲ್ಗೆ ಅದಕ್ಕೆ ಸಂಬಂಧಪಟ್ಟ ಬ್ಯಾಕ್ಗ್ರೌಂಡ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಆಬ್ಜೆಕ್ಟಿವ್ಸ್ ಆಫ್ ದಿ ಸ್ಟಡಿ, ಸ್ಕೋಪ್ ಅಂಡ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕು. ಅಂದ್ರೆ ನೀವು ಯಾವ ಪರ್ಪಸ್ಗೆ ಅಲ್ಲಿ ನೀವು ಯಾವ ಪರ್ಪಸ್ಗೆ ರಿಸರ್ಚ್ ಅನ್ನ ಮಾಡ್ತಾ ಇದ್ದೀರಾ, ಆಬ್ಜೆಕ್ಟಿವ್ಸ್ ಏನು ನಿಮ್ದು ಅನ್ನೋದನ್ನ ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ಅಂಡ್ ಸ್ಕೋಪ್ ಆಫ್ ದಿ ರಿಸರ್ಚ್ ಕೂಡ ನೀವು ಆ ಒಂದು ಫಸ್ಟ್ ಚಾಪ್ಟರ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಟೋಟಲಿ ಫಸ್ಟ್ ಚಾಪ್ಟರ್ ಅಲ್ಲಿ 10 to 15 ಪೇಜಸ್ ಇಲ್ಲಿ ನಿಮ್ಮ ಟೈಟಲ್ ಏನಿರುತ್ತೆ ಆ ಟೈಟಲ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ಹಾಕಿ ಅಷ್ಟೇ. ಮೀನಿಂಗ್, ಡೆಫಿನೇಷನ್, ಫೀಚರ್ಸ್, ಆಬ್ಜೆಕ್ಟಿವ್ಸ್, ಬೆನಿಫಿಟ್ಸ್, ಲಿಮಿಟೇಷನ್ಸ್, ಟೈಪ್ಸ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ಎಲ್ಲ ಆ ಟೈಟಲ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ಗ್ಯಾದರ್ ಮಾಡಿ ಹಾಕಿ 10 to 15 ಪೇಜಸ್ ಇಲ್ಲೇ. ಅದ್ರ ಜೊತೆಗೆ ನೀವು ಏನಕ್ಕೆ ಸ್ಟಡಿ ಮಾಡ್ತಾ ಇದ್ದೀರಾ, ವಾಟ್ ಪರ್ಪಸ್, ಆಬ್ಜೆಕ್ಟಿವ್ ಆಫ್ ದಿ ಸ್ಟಡಿ ಇರಬೇಕು ಅಂಡ್ ಸ್ಕೋಪ್ ಆಫ್ ದಿ ಸ್ಟಡಿನೂ ಕೂಡ ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥದ್ದು. ಫಸ್ಟ್ ಚಾಪ್ಟರ್ ಇರ್ತಕ್ಕಂಥದ್ದು ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ. ಫಸ್ಟ್ ಚಾಪ್ಟರ್ ಬೇಸಿಕ್ ಥಿಯಾರಿಟಿಕಲ್ ಬ್ಯಾಕ್ಗ್ರೌಂಡ್ ಅನ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಯೂನಿಟ್ ಅಲ್ಲಿ. ಸೆಕೆಂಡ್ ಚಾಪ್ಟರ್ ನೋಡಿ, ಪ್ರೊಫೈಲ್ ಆಫ್ ದಿ ಕಂಪನಿ. ನೋಡಿ, ಕಂಪನಿ ಪ್ರೊಫೈಲ್ ಅನ್ನ ನೀವು ರೆಡಿ ಮಾಡಬೇಕಾಗುತ್ತೆ. 5 to 10 ಪೇಜಸ್ ಒಳಗಡೆ ಕವರ್ ಮಾಡಲಿಕ್ಕೆ ನೋಡಿ 5 to 10 ಪೇಜಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಪ್ರೊಫೈಲ್ ಆಫ್ ದಿ ಕಂಪನಿ ಅಂದ್ರೆ ನೀವು ಯಾವ ಕಂಪನಿಲಿ ಇಂಟರ್ನ್ಶಿಪ್ ಅನ್ನ ಮಾಡ್ತಾ ಇದ್ದೀರಾ ಆ ಒಂದು ಕಂಪನಿಯ ಪ್ರೊಫೈಲ್ ಅನ್ನ ನೀವು ರೆಡಿ ಮಾಡಬೇಕಾಗುತ್ತೆ ವಿತ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್. ಅಂದ್ರೆ ನೀವೇ ಆ ಒಂದು ಕಂಪನಿಯ ಪ್ರೊಫೈಲ್ಸ್ ಏನಿರುತ್ತೆ ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅಂಡ್ ಆ ಒಂದು ಪ್ರೊಫೈಲ್ ಕೂಡ ಟ್ರಾನ್ಸ್ಪರೆಂಟ್ ಇರಬೇಕು, ರಿಲಯಬಲ್ ಇರಬೇಕು, ರಿಲೆವೆಂಟ್ ಇರಬೇಕು. ಅಂದ್ರೆ ನೀವೆಲ್ಲಿ ಕೆಲಸ ಮಾಡ್ತೀವಿ, ನೀವೆಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೀರಾ ಆ ಒಂದು ಕಂಪನಿಗೆ ಸಂಬಂಧಪಟ್ಟ ಪ್ರೊಫೈಲ್ ಅನ್ನ ನೀವು ಹಾಕ್ಬೇಕಾಗುತ್ತೆ.
ಇನ್ಕ್ಲೂಡಿಂಗ್ ಕಂಪನಿ ಡೀಟೇಲ್ಸ್ ಆಗಿರ್ಬೋದು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ಕಂಪನಿ ಇರ್ಬೋದು, ಫಿನಾನ್ಷಿಯಲ್ ಫಂಕ್ಷನಲ್ ಏರಿಯಾಸ್ ಆಗಿರ್ಬೋದು, ಕಂಪನಿಯ ಗ್ರೋತ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಅಂದ್ರೆ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ನೀವು ಹಾಕ್ಬೇಕು. ಒಂದು ಟೋಟಲ್ ಓವರ್ ಆಲ್ ಕಂಪನಿ ಪ್ರೊಫೈಲ್ಸ್ ಏನಿದೆ ಅನ್ನೋದನ್ನ ನೋಡಿಕೊಂಡು, ಸೊ ನೀವು 5 to 10 ಪೇಜಸ್ ಆಗೋ ಥರ ನೀವು ನೋಡಿಕೊಂಡು ಕಂಪನಿ ಪ್ರೊಫೈಲ್ಸನ್ನು ನೀವು ರೆಡಿ ಮಾಡಬೇಕಾಗತ್ತೆ ಅಷ್ಟೇ. ನಿಮಗೆ ಒಂದು ಕಂಪನಿ ಪ್ರೊಫೈಲ್ಸಲ್ಲಿ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗುತ್ತೆ, ಎಷ್ಟು ಪೇಜ್ ಬೇಕಾದ್ರೂ ಮಾಡ್ಬೋದು. ಬಟ್ ನೀವು ಮೇಜರ್ ಆಗಿ ಏನೇನು ಹಾಕಬೇಕು ಅನ್ನೋದನ್ನ ನೋಡಿಕೊಂಡು ಕಂಪನಿ ಪ್ರೊಫೈಲ್ನ ನೀವು ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಅಲ್ಲೇನಾದರೂ ಫೋಟೋಸ್ ತಗೊಂಡ್ರೆ ಫೋಟೋಸನ್ನು ಬೇಕಾದ್ರೆ, ಚಾರ್ಟ್ಸನ್ನು ಬೇಕಾದ್ರೆ ನೀವು ಹಾಕ್ಬೋದು. ಎಕ್ಸೆಪ್ಟ್ ಡು ನಾಟ್ ಅಟ್ಯಾಚ್ ಫೋಟೋ ಕಾಪೀಸ್ ಆಫ್ ಕಂಪನಿ ಬ್ರೌಚರ್ಸ್. ನೀವು ಫೋಟೋಸನ್ನು ಬೇಕಾದ್ರೆ ನಿಮ್ಮ ರಿಪೋರ್ಟಲ್ಲಿ ಹಾಕಿ, ಆದರೆ ಬ್ರೌಚರ್ಸ್ ಅನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಬ್ರೌಚರ್ಸ್ ಅನ್ನ ನಾನು ಅಟ್ಯಾಚ್ ಮಾಡಬಾರ್ದು. ಸೊ ಕಂಪನಿ ಏನೇನು ಫಂಕ್ಷನ್ಸ್ ಮಾಡ್ತಾ ಇದೆ ಅದನ್ನ ನೀವು ಫೋಟೋ ತಗೊಂಡಿರ್ತೀರಾ, ಆ ಒಂದು ಫೋಟೋವನ್ನ ಬೇಕಾದ್ರೆ ನೀವು ಅಲ್ಲಿ ಹಾಕ್ಬೋದು. ಸೊ ಅದು ಪ್ರೊಫೈಲ್ ಆಫ್ ದಿ ಕಂಪನಿ ಅಂತ ಕರಿತೀವಿ. ಅಂದ್ರೆ ಎಲ್ಲಿ ಲೊಕೇಟ್ ಆಗಿದೆ, ಯಾರು ಓನರು, ಎಷ್ಟು ಜನ ಕೆಲಸ ಮಾಡ್ತಾರೆ, ಯಾವ ಥರ ಬಿಸ್ನೆಸ್ ಮಾಡ್ತಾರೆ, ಏನೆಲ್ಲ ಆಕ್ಟಿವಿಟೀಸನ್ನು ಅಂಡರ್ಟೇಕ್ ಮಾಡ್ತಾರೆ, ಅವರ ಏನು ಮೇಜರ್ ಫಂಕ್ಷನಲ್ ಏರಿಯಾ ಏನು, ಅದು ಯಾವ ಥರ ಗ್ರೋತ್ ಆಗ್ತಾ ಬಂದಿದೆ, ಅವರ ಒಂದು ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ ಏನು, ಅಂಡ್ ಎಲ್ಲ ಡೀಟೇಲ್ಸನ್ನು ನೀವು ಅಲ್ಲಿ ಏನೇನು ತಿಳ್ಕೊಂಡಿರ್ತೀರ ಅದ್ರ ಬಗ್ಗೆ ಕಂಪನಿ ಪ್ರೊಫೈಲ್ನ ನೀವು ರೆಡಿ ಮಾಡಬೇಕಾಗುತ್ತೆ. ಸೊ ಅದು ನಿಮಗೆ ಈಸಿಯಾಗಿ ಕಂಪನಿ ಪ್ರೊಫೈಲ್ಸು ನಿಮಗೆ ಎಲ್ಲಿ ಕೆಲಸ ಮಾಡ್ತಿರೋ ಆ ಕಂಪನಿದ ಕರೆಕ್ಟಾಗಿ ಹಾಕಿ, ಅಲಾಂಗ್ ವಿತ್ ನಿಮ್ಗೆ ಏನಾದ್ರು ಫೋಟೋಸ್ ಇದ್ರೆ ಆ ಫೋಟೋಸನ್ನು ಬೇಕಾದ್ರೆ ಹಾಕಿ, ಬ್ರೌಚರನ್ನು ಹಾಕಲಿಕ್ಕೆ ಹೋಗಬೇಡಿ. ಇದು 2ನೇ ಯೂನಿಟಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಈ ಚಾಪ್ಟರ್ 3ನಲ್ಲಿ ಬಂದು ಡಿಸ್ಕಷನ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಪೇಜಸ್ಸು 20 to 25 ಪೇಜಸ್ ಇರಬೇಕು. ಅಂದರೆ 20 to 25 ಪೇಜಸ್ ಒಳಗಡೆ ಇರೋ ಥರ ನೋಡ್ಕೊಳ್ಳಿ. ಸೊ ನಿಮಗೆ ಈಸಿ ಆಗುತ್ತೆ, ಅದರೊಳಗಡೆ ನೀವು ಎಷ್ಟಿದ್ರು ಸರಿ. ಅಂದರೆ ಈ ಒಂದು ಡಿಸ್ಕಷನ್ಸ್ ಏನಿದೆ, ದಿಸ್ ಒನ್ ಆಫ್ ದಿ ಮೈನ್ ಬಾಡಿ ಆಫ್ ದಿ ಇಂಟರ್ನ್ಶಿಪ್ ರಿಪೋರ್ಟ್ ಅಂತ ಕರಿತೀವಿ. ಇದು ಒಂದು ಮೈನ್ ಇಂಪಾರ್ಟೆಂಟ್ ಯೂನಿಟ್. ಇಟ್ ಇನ್ಕ್ಲೂಡ್ಸ್ ಅನಾಲಿಸಿಸ್, ಫೈಂಡಿಂಗ್ ಆಫ್ ದಿ ಸ್ಟಡಿ ಅಂಡ್ ಕನ್ಕ್ಲೂಷನ್, ಎಲ್ಲದನ್ನು ಕೂಡ ಒಳಗೊಂಡಿರುತ್ತೆ. ಅಂದರೆ ನೀವು ಏನು ರಿಸರ್ಚನ್ನು ಮಾಡಿರ್ತೀರಾ, ಸೊ ಏನು ಸ್ಟಡಿ ಮಾಡಿರ್ತೀರಾ ಅದನ್ನು ಅನಾಲಿಸಿಸ್ ಮಾಡಿರ್ತೀರಾ, ಆ್ಯಂಡ್ ಫೈಂಡಿಂಗ್ಸನ್ನು ಏನು ಫೈಂಡ್ ಔಟ್ ಮಾಡಿರ್ತೀರಿ ಅನ್ನೋದನ್ನ ತೋರಿಸ್ಬೇಕು, ಆ್ಯಂಡ್ ಏನು ಕನ್ಕ್ಲೂಷನ್ಸನ್ನು ಕೊಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀವು ಅಲ್ಲಿ ಡಿಸ್ಕಷನ್ಸಲ್ಲಿ ತೋರಿಸ್ಬೇಕಾಗುತ್ತೆ. ಆ್ಯಂಡ್ ದ ಅನಾಲಿಸಿಸ್ ಶುಡ್ ಕವರ್ ಇನ್ ಡೀಟೇಲ್ ವರ್ಕ್ ಕ್ಯಾರಿಡ್ ಔಟ್ ಡ್ಯೂರಿಂಗ್ ದಿ ಇಂಟರ್ನ್ಶಿಪ್. ಅಂದರೆ ಅನಾಲಿಸಿಸ್ ಮಾಡಬೇಕಾದ್ರೆ ನೀವು ಇಂಟರ್ನ್ಶಿಪ್ಪಲ್ಲಿ ಏನೆಲ್ಲ ಮಾಡಿರ್ತೀರಾ ಎಲ್ಲ ಡೀಟೇಲ್ಸನ್ನು ಕವರ್ ಮಾಡಿಕೊಂಡು ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ಇಟ್ ಶುಡ್ ಇನ್ಕ್ಲೂಡ್ ಸಬ್ಸ್ಟ್ಯಾನ್ಷಿಯಲ್ ಪ್ರೂಫ್ ಟು ಸಪೋರ್ಟ್ ದಿ ವರ್ಕ್ ಕ್ಯಾರಿಡ್ ಔಟ್. ಅಂದರೆ ನೀವು ಅಲ್ಲಿ ಏನು ಕೆಲಸ ಮಾಡಿದ್ದೀರಾ ಅನ್ನೋದಕ್ಕೆ ಪ್ರೂಫನ್ನು ಕೂಡ ಅಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಪ್ರೂಫ್ ಅಂದರೆ ಎವಿಡೆನ್ಸ್, ಡಾಕ್ಯುಮೆಂಟ್ಸನ್ನು ಕೂಡ ಅಲ್ಲಿ ಕೊಡಬೇಕಾಗುತ್ತೆ. ಆ್ಯಂಡ್ ದ ರಿಪೋರ್ಟ್ ವಿಲ್ ಬಿ ಜಡ್ಜ್ಡ್ ಬೈ ದಿ ಥರೋನೆಸ್ ವಿತ್ ವಿಚ್ ಇಟ್ ಕವರ್ ದಿ ಮೈನ್ ಅಸೈನ್ಮೆಂಟ್. ಅಂದರೆ ನಿಮ್ಮ ಒಂದು ಆಬ್ಜೆಕ್ಟಿವ್ಸ್ ಏನು ಫ್ರೇಮ್ ಮಾಡಿರ್ತೀರಾ ಆ ಒಂದು ಆಬ್ಜೆಕ್ಟಿವ್ಸ್ ಮೇಲೇ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಅಂದರೆ ನೀನು ಏನು ಆಬ್ಜೆಕ್ಟಿವ್ಸ್ ಫೈಂಡ್ ಔಟ್ ಮಾಡಿರ್ತೀಯ, ನಿನ್ನ ಆಬ್ಜೆಕ್ಟಿವ್ಸ್ಗೇನು, ಆ ಆಬ್ಜೆಕ್ಟಿವ್ಸ್ ಮೇಲೆ ನೀವು ಏನು ಸ್ಟಡಿ ಮಾಡಿದ್ದೀರಾ, ಏನು ಫೈಂಡ್ ಔಟ್ಸ್ ಮಾಡಿದ್ದೀರಾ, ಯಾವ ಥರ ಅನಾಲಿಸಿಸ್ ಮಾಡಿ ಕನ್ಕ್ಲೂಷನ್ಸನ್ನು ಮಾಡಿದ್ದೀರಾ ಅನ್ನೋದನ್ನು ಈ ಒಂದು ಡಿಸ್ಕಷನ್ಸಲ್ಲಿ ಹಾಕಬೇಕಾಗುತ್ತೆ. ಅದು ಆಲ್ಮೋಸ್ಟ್ 20 to 25 ಪೇಜಸ್ನ ಒಳಗೊಂಡಿರಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಯೂನಿಟ್ ಬಂದು ಯೂನಿಟ್ 4 ಬಂದು ಲರ್ನಿಂಗ್ ಔಟ್ಕಮ್. ಲರ್ನಿಂಗ್ ಔಟ್ಕಮ್ 5 to 10 ಪೇಜಸ್ ಒಳಗಡೆ ಇರಲಿ, ಲರ್ನಿಂಗ್ ಔಟ್ಕಮ್ ಅಂತ ಕರಿತೀವಿ. ಅಂದರೆ ಈ ಒಂದು ಲರ್ನಿಂಗ್ ಔಟ್ಕಮಲ್ಲಿ ನೀವು ಅಲ್ಲೇನು ಕೆಲಸವನ್ನು ಮಾಡಿ ಕಲ್ತಿರ್ತೀರಲ್ವಾ, ಅದನ್ನ ನೀವು ಇಲ್ಲಿ ಲರ್ನಿಂಗ್ ಔಟ್ಕಮಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಇಟ್ ಕವರ್ ವರ್ಕ್ ಪ್ರೊಫೈಲ್ ಆ್ಯಂಡ್ ಜಾಬ್ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ಡ್ಯೂರಿಂಗ್ ದಿ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ಪಲ್ಲಿ ನೀವೇನು ಜಾಬ್ ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡಲ್ ಮಾಡಿರ್ತೀರಾ, ಏನು ಕಲಿತಾ ಹೋಗ್ತೀರಾ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಏನು ಆ ಒಂದು ಟೈಮಲ್ಲಿ, ಅಟ್ ದಿ ಸೇಮ್ ಟೈಮ್ ನೀವು ಅಲ್ಲಿ ಏನನ್ನು ಕಲಿತ್ರಿ ಅನ್ನೋದನ್ನು ಈ ಒಂದು ಯೂನಿಟಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಹೊಸ ಕಾನ್ಸೆಪ್ಟನ್ನು ಕಲಿತಿರ್ತೀರಾ, ಹೊಸ ಐಡಿಯಾಸ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಂಟರ್ಪರ್ಸನಲ್ ಸ್ಕಿಲ್ಸ್ ಆಗಿರ್ಬೋದು, ಲೀಡರ್ಶಿಪ್ ಸ್ಕಿಲ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಟೀಮ್ ಸ್ಪಿರಿಟ್ ಆಗಿರ್ಬೋದು, ಟೀಮ್ ಬಿಲ್ಡಿಂಗ್ ಮಾಡೋದಾಗಿರ್ಬೋದು, ಇವನ್ನೆಲ್ಲ ನೀವೇನೇನು ಕಲ್ತಿರ್ತೀರಾ, ವಾಟ್ ಯು ಲರ್ನ್ಡ್ ಡ್ಯೂರಿಂಗ್ ಇಂಟರ್ನ್ಶಿಪ್ಪಲ್ಲಿ ಏನೆಲ್ಲ ನೀವು ಕಲ್ತಿರ್ತೀರಾ, ಸೊ ಆ ಒಂದು ಇನ್ಫಾರ್ಮೇಷನ್ಸನ್ನು ನೀವು ಯೂನಿಟ್ 4ಅಲ್ಲಿ ಹಾಕಬೇಕಾಗತ್ತೆ. ಸೊ ಅದು ಈ ಯೂನಿಟ್ 4ಅಲ್ಲಿ ಬರ್ತಕ್ಕಂಥದ್ದು ಲರ್ನಿಂಗ್ ಔಟ್ಕಮ್ ಅಂತ ಕರಿತಾ ಹೋಗ್ತೀವಿ. ಅಟ್ ದಿ ಸೇಮ್ ಟೈಮ್ ನೀವು ಅವ್ರಿಗೆ ಏನು ಸೊಲ್ಯೂಷನ್ಸನ್ನು, ಏನು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ರೆ ಅದಕ್ಕೆ ಏನು ಸೊಲ್ಯೂಷನ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಅವ್ರಿಗೆ ಹೇಳಿರ್ತೀರಾ, ಸೊ ಅಥವಾ ನೀವೇನು ಫೈಂಡ್ ಔಟ್ ಮಾಡಿರ್ತೀರಾ ಅದನ್ನು ಕೂಡ ನೀವು ಇಲ್ಲಿ ತಿಳಿಸ್ಬೇಕಾಗುತ್ತೆ. ಇದು ಯೂನಿಟ್ 4 ಲರ್ನಿಂಗ್ ಔಟ್ಕಮ್ ಅಂತ ಕರಿತೀವಿ. ಆ್ಯಂಡ್ ಫೈನಲ್ ಆಗಿ ಬಂದರೆ ನಂಬರ್ ಆಫ್ ಕಾಪೀಸ್ ಟು ಬಿ ಸಬ್ಮಿಟೆಡ್. ಎಷ್ಟು ಕಾಪಿ ಕೊಡಬೇಕಪ್ಪ ಅಂದರೆ 2 ಕಾಪಿ ಕೊಡಬೇಕು. ಒಂದು ನಿಮ್ಮ ಸ್ಟೂಡೆಂಟ್ಸ್ ಕಾಪಿ ಇರುತ್ತೆ, ಇನ್ನೊಂದು ಕಾಲೇಜಿಗೆ ಕೊಡಬೇಕಾಗುತ್ತೆ. 2 ಕಾಪಿ ಇರಬೇಕು. ಆ ಕಾಪಿನ ನೀವು ಯಾವ ಥರ ಸಬ್ಮಿಟ್ ಮಾಡ್ತೀರಪ್ಪ ಅಂದರೆ ಸುಮ್ಮನೆ ಬರ್ಕೊಂಬಂದು ಕೊಡೋವಾಗಿಲ್ಲ.
ಸರಿನಾ? ಬಟ್ ಅಲ್ಲಿ ಯಾವ ಥರ ಸಬ್ಮಿಟ್ ಮಾಡಬೇಕು ಅಂದರೆ, ಸೊ ನೀವು ಯಾವ ಥರ ಸಬ್ಮಿಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ದ ರಿಪೋರ್ಟ್ ಕ್ಯಾನ್ ಬಿ ಸ್ಪೈರಲ್ ಆರ್ ಹಾರ್ಡ್ ಬೌಂಡ್. ಬೆಟರ್ ನೀವು ಸ್ಪೈರಲ್ ಆದರೂ ಮಾಡ್ಬೋದು ಅಥವಾ ಹಾರ್ಡ್ ಬೌಂಡ್ ಪ್ರಾಜೆಕ್ಟ್ ರಿಪೋರ್ಟ್ ಥರ ಬೇಕಾದ್ರೆ ನೀವು ಮಾಡ್ಬೋದು. ಬಟ್ ನಿಮಗೆ ನಾವು ಸಜೆಸ್ಟ್ ಮಾಡೋದೇನೆಂದರೆ, ನೀವು ಸ್ಪೈರಲ್ ಬೈಂಡಿಂಗನ್ನು ಮಾಡಿಸಿ ಕೊಟ್ಟರೆ ತುಂಬ ಈಸಿ ಮತ್ತು ಕಾಸ್ಟು ಕೂಡ ಕಡಿಮೆ ಆಗುತ್ತೆ. ಸೊ ಸ್ಟೂಡೆಂಟ್ ಕ್ಯಾನ್ ಸಬ್ಮಿಟ್ ಐದರ್ ಇನ್ ಸ್ಪೈರಲ್ ಐದರ್ ಹಾರ್ಡ್ ಬೌಂಡ್ ಫಾರ್ಮ್ಯಾಟ್, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನನ್ನ ಸಜೆಷನು, ನೀವು ಆ ಗೈಡ್ನ ರೆಫರೆನ್ಸ್ ಯಾರಿರ್ತಾರೆ ಅವ್ರನ್ನ ಕೇಳ್ಬಿಟ್ಟು ಸ್ಪೈರಲ್ ಬೈಂಡಿಂಗನ್ನು ಮಾಡಿಸಿ ಸ್ಪೈರಲ್ ಮಾಡಿಬಿಟ್ಟು ಕೊಟ್ಟರೆ ಸಾಕಾಗುತ್ತೆ. ಸೊ ಅದು ನಿಮಗೆ ಇರ್ತಕ್ಕಂಥದ್ದು 2 ಕಾಪಿ, ಒಂದು ನಿಮ್ಮ ಕಾಪಿಗೆ, ಇನ್ನೊಂದು ಕಾಲೇಜ್ ಕಾಪಿಗೆ. ಸೊ 2 ಕಾಪಿನ ರೆಡಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ವೀಕ್ಲಿ ರಿಪೋರ್ಟ್ ಆಫ್ ವರ್ಕ್ ಡನ್ ಲಾಕ್ ಶೀಟನ್ನು ಕೂಡ ನೀವು ಹಾಕಬೇಕಾಗುತ್ತೆ. ಅಂದರೆ ವೀಕ್ಲಿ ರಿಪೋರ್ಟ್ ನೀವೇನು ಅಲ್ಲಿ ವರ್ಕ್ ಮಾಡಿರ್ತೀರಪ್ಪ, ವೀಕ್ಲಿ ರಿಪೋರ್ಟನ್ನು ಲಾಕ್ ಶೀಟನ್ನು ನೀವು ರೆಡಿ ಮಾಡಿಕೊಂಡು ಆ ಒಂದು ರಿಪೋರ್ಟಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದು ಇಂಟರ್ನ್ಶಿಪ್ಗೆ ಸಂಬಂಧಪಟ್ಟಂಥ ಇರ್ತಕ್ಕಂಥ ಇನ್ಫಾರ್ಮೇಷನ್ಸು. ಸೊ 4 ಯೂನಿಟನ್ನು ನೀವು ಕವರ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಫಸ್ಟು ಏನಿದೆ, ಈ ಇನ್ಫಾರ್ಮೇಷನ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಫಾಂಟ್ ಸ್ಟೈಲ್ ಆಗಿರ್ಬೋದು, ಫಾಂಟ್ ಸೈಜು, ಲೈನ್ ಆ್ಯಂಡ್ ಪ್ಯಾರಾಗ್ರಾಫು, ಜಸ್ಟಿಫಿಕೇಷನು, ಪೇಜ್ ಬಾರ್ಡರು, ನಂಬರ್ ಆಫ್ ಪೇಜಸ್, ಡ್ಯೂರೇಷನ್ಸು ಗೊತ್ತಿಲ್ಲ. ಓಕೆ, ಸೊ ಇದು ಇರ್ತಕ್ಕಂಥದ್ದು. ಸೊ ಈ ಒಂದು ಇಂಟರ್ನ್ಶಿಪ್ಪಲ್ಲಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಅಂತ ಹೇಳಿದ್ರೆ, ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.